ವನವಾಸಿಗಳೇ ನೀವು ಧರಣಿ ಜಾತಯ ಕಾಣಿರ ಧರಣಿ ಜಾತಯ ಕಾಣಿರ ಬೇಸರನೆ ನೀಲೇಕೆ ಮೋಡ ಮರೆ ಮಾಡಿರುವೆ ಬೇಸರನೆ ನೀಲೇಕೆ ಮೋಡ ಮರೆ ಮಾಡಿರುವೆ ಸೀತೆಗಿರುವನು ತೋರೆಯ ಸೀತೆಯಿರುವನು ತೋರೆಯ ಗೋದಾವರಿ ದೇವಿ ಮೌನವಾಟಿಗೆ ವೈದೇಹಿಯೇ ನಾಗರೋ ವೈದೇಹಿಯೇ ನಾಗರೋ ಸೀತಾ ಅಣ್ಣ ಸೀತೆ ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಇಲ್ಲ. ಲೋಕೋತ್ತರವಾದ ಸೌಂದರ್ಯವತಿಯಾದ ನನ್ನ ಜಾನಕಿಯನ್ನು ಯಾವುದಾದರೂ ಕೇಚರನ್ನು ಒತ್ತುಕೊಂಡು ಹೋದನು ಅಥವಾ ಕ್ರೂರ ಮೃಗಗಳು ಚೀರಿಕೊಂಡವು. ಸಹೋದರ, ಹೀಗೇನು ಮಾಡಲು? ಎಲ್ಲಿ ಹುಡುಕುವುದು? ಅಣ್ಣ, ಮಾತೆಯವರು ಕಾಣದಾದ ಕಾರಣವನ್ನು ತಿಳಿಯಲು ಅಸಾಧ್ಯವಾಗಿರುವುದು. ಅಲ್ಲಿ ನೋಡು, ಆ ಭೂತವು ಮಾತೆಯವರನ್ನು ನುಂಗಿರಬಹುದು. ನನಗಪ್ಪಣೆಯನ್ನು ಕೊಡು, ಅದನ್ನು ಒಂದೇ ಬಾಣದಿಂದ ನಿರ್ಮೂಲನ ಮಾಡಿಬಿಡುವುದು. ಸಹೋದರ, ನನ್ನನ್ನು ಸ್ತುತಿಸುತ್ತಿರುವ ಅವನನ್ನು ಭೂತನಲ್ಲ, ಸಮೀಪಕ್ಕೆ ಹೋಗಿಬಿಡು, ವಿಚಾರಿಸೋಣ ಬಾ. ಅಯ್ಯ, ನೀನು ಯಾರು? ನಿನ್ನ ಈ ಸ್ಥಿತಿಗೆ ಕಾರಣವೇನು? ನನ್ನನ್ನು ಜಟ ಎಂದು ಕರೆಯುವರು. ಶ್ರೀರಾಮಚಂದ್ರ ಭಕ್ತನ ಜಟ ಎಂದು ಕರೆಯುವರು. ಜಗನ್ಮಾತ ಸೀತಾದೇವಿಯನ್ನು ಆ ಚೋರಾದ ರಾವಣನು ಬಳಸಿಕೊಂಡು ಅದನ್ನು ತಡೆದನು. ಅದಕ್ಕೆ ನನ್ನ ರೆಕ್ಕೆಗಳನ್ನು ಕಡಿದು ಬಿಟ್ಟನು. ನಾವು ಸುಮಿತ್ತವಿರದು. ನನಗೆ ಮುಕ್ತಿಯನ್ನು ಕೊಡು ರಾಮಚಂದ್ರ. ಅಣ್ಣ, ನಮಗಾಗಿ ಈ ಜಟಾಯುವು ಪ್ರಾಣ ಬಿಡುತ್ತಿರುವುದು. ಈತನು ನಮ್ಮ ತಂದೆಗೆ ಸ್ನೇಹಿತನಾದ್ದರಿಂದ ಈತನ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಮುಂದೆ ಸೀತಾನ್ವೇಷಣಿಕೊಂಡು ಹಾಗಲೇ ಮುಂದೆ ಹೋಗೋಣ. ಜಾನಕಿ, ವೈದೇಹಿ, ಎಲ್ಲಿರುವೆ ಮನೋಹರೆ? सखिए जानकी शोभा काये सीता प्रेम जाए
ಲಗರೆ ರಸಲೀಲಾ ಶೃಂಗಾರ ಲಗರೆ ರಸಲೀಲಾ ಚತುರೇ ಶೃಂಗಾರ ಲಗರೆ ಅರಸ ಚತುರೇ ಲಗರೆ ಅನುಪಮ ಸೀತಾ ಸೀತಾ ಅನುಪಮ ನೀರೆ ವನರುಗ ಲೋಚನೆ ಅನುಪಮ ನೀರೆ ವನರುಗ ಲೋಚನೆ ಅನುಪಮ ನೀರೆ ವನರುಗ ಲೋಚನೆ ಪ್ರೇಮ ಜಾಲೆ ಸೋಮಮೋಕಿಯೇ ಸಖಿಯೇ ಕಾನಕ್ಕೆ ಮಜಾ ಚಾನಕಿ ಎಲ್ಲಿರುವೆ? ನಾನು ಮಹಾಪಾಪಿ. ಆದ್ದರಿಂದಲೇ ರಾಜಭ್ರಷ್ಟನಾಗಿ ಅರಣ್ಯಕ್ಕೆ ಬಂದೆ. ತಂದೆಯ ಸಾವಿಗೆ ಕಾರಣನಾದೆ. ತಾಯಿಗೆ ದುಃಖಕ್ಕೀಡು ಮಾಡಿದೆ. ಬಂಧುಗಳಿಂದ ದೂರನಾದೆ. ಇವೆಲ್ಲ ನೋವುಗಳನ್ನು ನನ್ನ ಸೀತೆಯೋರ್ವಳ ಸಹವಾಸದಿಂದ ಮರೆತಿದ್ದೆನು. ಸೀತೆಯ ಅಗಲಿಕೆಯ ನನ್ನ ದೇಹ ಮನಸ್ಸುಗಳೆರಡನ್ನು ದುಃಖಾಗ್ನಿಯು ಸುಡುತ್ತಿರುವುದು. ಸಹೋದರ, ಅಣ್ಣ, ನಾವು 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಸೀತೆಯಲ್ಲಿ ಎಂದು ಮಾತೆಯರು ಕೇಳಿದರೆ ಹೇಳುವುದೇನನ್ನು? ನನ್ನ ಪುತ್ರಿ ಎಂದು ಜನಕರಾಜನು ಕೇಳಿದರೆ ಏನೆಂದು ಹೇಳುವುದು? ಇಲ್ಲ ಲಕ್ಷ್ಮಣ, ಇಲ್ಲ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಈ ಅಪಮಾನವನ್ನು ನಾನು ಸಹಿಸಲಾರೆ ಸಹೋದರ. ಆದ್ದರಿಂದ ಅದೋ ಅಲ್ಲಿ ಕಾಣುವ ಪರ್ವತವನ್ನೇರಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ನೀನು ಅಯೋಧ್ಯೆಗೆ ಹಿಂದಿರು. ಅಣ್ಣ, ನೀನೇ ಈ ರೀತಿಯಾದ ಮೇಲೆ ನಾನು ಬದುಕಿ ಪ್ರಯೋಜನವೇನು? ನಡೆ, ನಾನು ನಿನ್ನನ್ನು ಹಿಂಬಾಲಿಸ. ಸಹೋದರ.
ಹಾ, ಓ ಆಂಜನೇಯ! ಒಡೆಯ 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 ಆಂಜನೇಯ ಒಡೆಯ, ಅದು ನೋಡು, ಯಾರವರು ಇವರು ಮುರಿಕುಮಾರರು ಆ ಕದಂಬನೆಂಬ ರಾಕ್ಷಸನ್ನು ಪರ್ವತವನ್ನು ಭಾವಿಸಿ ಹತ್ತುತ್ತಿರುವರು. ನೀನು ಬೇಗ ಹೋಗಿ ಅವರಿಗೆ ವಿಚಾರ ಮೂಡಿಸು. ಬೇಗ ಹೋಗು ಆಂಜನೇಯ, ಬೇಗ ಹೋಗು. ಓ ತೇಜಮೂರ್ತಿಗಳೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನ ರಕ್ತಸರ ದೇಹ. ಬೇಗ ಬಾಣಪ್ರಯೋಗ ಮಾಡಿರಿ. ಸಹೋದರ ಅಣ್ಣ ಕೇಳಿಸಿತೆ? ಕೇಳಿಸ್ತು ಅಣ್ಣ. ಪರ್ವತವಲವಂತೆ, ಕಬಂಧನೆಂಬ ರಾಕ್ಷಸನಂತೆ ಹೂಡು ಬಾಣಗಳನ್ನು. ಆಶ್ಚರ್ಯ, ಪರಮಾಶ್ಚರ್ಯ! ಕಬಂಧ ರಾಕ್ಷಸನ ಶಾಪ ವಿಮೋಚನೆ. ಸಹೋದರ, ಅಣ್ಣ ಇವರುಗಳು ಈ ಪ್ರದೇಶಕ್ಕೆ ಪ್ರವೇಶಿಸಿದ ಕೂಡಲೇ ಇವರುಗಳು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಪ ಚಂದ್ರರೇ, ರಾಜಪುತ್ರನ ಭಾವಸೋಣವೆಂದರೆ ಜಟಾವಲ್ಕಲಧಾರಿಗಳಾಗಿರುವರು. ಮುನಿಪುತ್ರ ಎಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ಹಾಗಾದರೆ ಇವರುಗಳು ಯಾರಾಗಿರಬಹುದು? ಒನರುಕಲೋಚನ ಹಾರಿಬರಾಗ, ಒನರುಕಲೋಚನ ಹಾರಿಬರಾಗ, ವಂದಿತ ಯೋಗರು ತೋರಿಬರ. ಒನರುಕಲೋಚನ ಹಾರಿಬರಾಗ, ವಂದಿತ ಯೋಗರು ತೋರಿಬರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ, ದೇವಮೂರ್ತಿಗ ಆಗಿರಬಹುದೇ, ದೇವಮೂರ್ತಿಗ ಆಗಿರಬಹುದೇ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ, ವೇದಮೂರ್ತಿಗ ಆಗಿರಬಹುದೇ. ಒನರುಗಳು ಜನ ಹಾರಿವರಾಗ, ವಂದಿತ ಯೋಗರು ತೋರಿವರ. ನೇಮದಿ ಜಡೆಗಳ ಧರಿಸಿರಲೇಕೆ, ಮರದಲ್ಲಿ ಧನುಗಳ ಹಿಡಿದಿರಲೇಕೆ, ನೇಮದಿ ಜಡೆಗಳ ಧರಿಸಿರಲೇಕೆ, ಕರದಲ್ಲಿ ಧನುಗಳ ಹಿಡಿದಿರಲೇಕೆ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ, ವೇದಮೂರ್ತಿಗೆ ಆಗಿರಬಹುದು. ಒನರುಕಲೋಚನ ಹಾರಿಬರಾಗ, ವಂದಿತ ಯೋಗರು ತೋರಿಬರ. ಹಾಗಾದರೆ ಇವರುಗಳು ಯಾರಾಗಿರಬಹುದು? ರಜತಗಿರಿ ಒಡೆಯನಾಗಿ, ರಂಜಿತ ಕಾಯನಾಗಿ, ರಮಣೀಯವಧನಾಗಿ ರಾರಾಜಿತ್ವ ಈತನು ರಾಜಶೇಖರನೇ. ಹಾಗಿದ್ದಲ್ಲಿ ಈತನೇ ಹರನಾಗಿದ್ದಳು. ರಜತಗಿರಿಯ ಮೇಲ್ ಕುಳಿತು ಖರನ ಶಿರದೆ ಹರಿದು
ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಮತ್ತೆ ಪ್ರಸನ್ನ ವದನನು, ಪದ್ಮನಯನನು, ಪದ್ಮಾಂಸನ ಸಂಭೂತನಾದ ಈತನು ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಸಿನಗಳ ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ಹಾಗಾದರೆ ಈತನಾರು? ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮಗಳು ಧಾಮನಾಗಿ, ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತಕನಾದ ಆ ಶ್ರೀಮನ್ನಾರಾಯಣನೇ. ಖರದಿ ಶಂಖ ಚಕ್ರ ಕಥಾ ಪದ್ಮಗಳಿಲ್ಲ, ಕೋಟೆ ಸೂರ ಸಮತೇಜ ಪ್ರಕಾಶವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮುಗ್ರ ರತ್ನಾಭರಣವು ಧರಿಸಿಲ್ಲ. ಪಣಿಶಾಯ ಪ್ರಖ್ಯಾದವರದ ಈತನಲ್ಲ, ಈತನಲ್ಲ. ಹಾಗಾದರೆ ಈತನಾರು? ಸಮೀಪಕ್ಕೆ ಹೋಗಿ ನೋಡಲಿ. ಲಕ್ಷ್ಮಣ ಅಣ್ಣ, ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದವರು ಯಾರಾಗಿರಬಹುದು? ಈತನೇ ಇರಬಹುದೇ? ಇರಬಹುದು ಅಣ್ಣ, ಇರಬಹುದು. ಈತನ ವಿನಯ ವಚನಗಳು ನೋಡಿದರೆ ಸಕಲ ಪಾಂಡಿತ್ಯವನ್ನು ಹೊಂದಿರುವಂತೆ ಕಾಣುತ್ತಿರಬಹುದು. ಅಲ್ಲದೆ ಆತನ ಕಿವಿಗಳಲ್ಲಿ ಪ್ರಕಾಶಮಾನವಾದ ಜೀವರತ್ನಗಳು ಹೊಳೆಯುವುದು ಕಂಡೆಯ? ನನಗೆ ಕಾಣುವುದಿಲ್ಲ ಅಣ್ಣ. ಅಲ್ಲಿ ನೋಡು, ಈತನ ಕಿವಿಗಳಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನವಾದ ಜೀವರತ್ನಗಳು ಹೇಗೆ ಹೊಳೆಯುತ್ತಿರುವುದೆಂಬುದನ್ನು. ಆಶ್ಚರ್ಯ, ಪರಮಾಶ್ಚರ್ಯ! ಈ ನನ್ನ ಕರ್ಣ ಕುಂಡರುಗಳು ನನ್ನನ್ನು ಕಾಪಾಡುವ ಪ್ರಭುಗಳಿಗಲ್ಲದೆ ಮತ್ತಾರಿಗೂ ಘೋಷಿಸಲಾಗದೆಂದು ನನ್ನ ತಾಯಾದ ಅಂಜನಾದೇವಿಯು ವಚನವನ್ನಿಟ್ಟಿದ್ದಳು. ಇವರು ಲೋಕೋದ್ಧಾರಕರೇ, ನನ್ನನ್ನು ಕಾಪಾಡಲು ಬಂದವ ನನ್ನ ಪ್ರಭುಗಳೇ. ಅಮ್ಮ, ಇಂತಿವರ ನುಡಿಯ ದೂರದಲ್ಲಿನ ಕೇಳಿ ಇಂತಿವರ ನುಡಿಯ ಬಹುದೂರದ ನಾ ಕೇಳಿ ಸ್ವಾಂತದಲೇ ಸಂತಸವನು ತಾದೇ